ಮತದಾನ ಪ್ರಕ್ರಿಯೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಹಾಗೆಯೇ ಐಟಿ ಡಿಜಿ ಬಾಲಕೃಷ್ಣನ್ಗೆ ನೋಟಿಸ್ ಅನ್ನ ಪೊಲೀಸರು ನೀಡಿದ್ದಾರೆ. ಕೇವಲ ಕಾಂಗ್ರೆಸ್ ನಾಯಕರಿಗೆ ಮಾತ್ರ ಅಲ್ಲ, ಐಟಿ ಡಿಜಿ ಬಾಲಕೃಷ್ಣನ್ ಅವರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಯಾಕಂದ್ರೆ ಅವರು ಕಂಪ್ಲೇನೆಂಟ್ ಇದ್ದಾರೆ, ಈ ಒಂದು ಪ್ರಕರಣದಲ್ಲಿ ಅವರು ಕಂಪ್ಲೇನೆಂಟ್ ಕೂಡ ಇದ್ದಾರೆ. ಅವರ ವರ್ಷನ್, ಯಾಕಂದ್ರೆ ಅವರು ದೂರು ನೀಡಿರುವಂತ ಪೊಲೀಸ್ ಠಾಣೆಗಲ್ಲ, ಅವರು ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಕೆ ಮಾಡಬೇಕು. ಆದ್ರೆ ಈ ಒಂದು ತನಿಖೆನ ಎತ್ತುಕೊಂಡಿರ್ತಕ್ಕಂತಹ ಈ ಎಸಿಪಿ ಅವರು ಈಗ ಐಟಿ ಡಿಜಿಯವರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ಅವರ ಅಹವಾಲನ್ನ, ಅವರ ದೂರಿನ ವಿಚಾರವನ್ನು ಕೂಡ ಅವರಿಂದ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಈ ಒಂದು ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಐಟಿ ಡಿಜಿ ಬಾಲಕೃಷ್ಣನ್ ಅವರಿಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ಈಗಾಗಲೇ ಐಟಿ ಡಿಜಿ ಆಗಿರುವಂತಹ ಬಾಲಕೃಷ್ಣನ್ ಅವರು ಏಪ್ರಿಲ್ 5ನೇ ತಾರೀಕಿನಂದು ಒಂದು ಲೆಟರ್ನ ಬರೆದಿದ್ರು. ಆ ಲೆಟರ್ ಮೂಲಕವಾಗಿ ಏನು ಚೀಫ್ ಎಲೆಕ್ಷನ್ ಕಮಿಷನ್ಗೆ ಬರೆದಿರುವಂತಹ ಈ ಒಂದು ಪತ್ರದ ಮುಖೇನವಾಗಿ ಯಾವ್ಯಾವ ರೀತಿಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವರೆಲ್ಲರೂ ಕೂಡ ಬಂದಿದ್ರು. ಅಷ್ಟೇ ಅಲ್ಲದೆ 27ನೇ ತಾರೀಕಿನಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನೊಂದು ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಯನ್ನ ನೀಡಿದ ಮಾರನೇ ದಿವಸ ನಡೆದಿರುವಂತಹ ಐಟಿ ದಾಳಿಯ ಸಂದರ್ಭದಲ್ಲಿ ನಾವು ಯಾವುದೇ MLA MLC ಅಥವಾ ಮಿನಿಸ್ಟರ್ಗಳನ್ನ ಟಾರ್ಗೆಟ್ ಮಾಡಿಲ್ಲ, ಗುತ್ತಿಗೆದಾರರ ಮೇಲ್ಗಡೆ ನಾವು ದಾಳಿಯನ್ನು ನಡೆಸಿದ್ವಿ. ಆ ಸಂದರ್ಭದಲ್ಲಿ ಸುಮಾರು 8 ಕೋಟಿಯಷ್ಟು ನಮಗೆ ಅನ್ಅಕೌಂಟೆಡ್ ಹಣ ಸಿಕ್ಕಿತ್ತು, 1.6 ಕೋಟಿ ಮೌಲ್ಯದ ಚಿನ್ನಾಭರಣ ಸಿಕ್ಕಿತ್ತು ಅನ್ನುವಂತಹ ಅಂಶಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದರು.